ಹರಿ ಓಂ. ಎಲ್ಲ ನಮ್ಮ ಯೋಗ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಮಾತನಾಡುವಂಥ ವಿಷಯ ಏನೆಂದರೆ, ಡಿಸೆಂಬರ್ ತಿಂಗಳ ನಮ್ಮ ಆಹಾರ ಆರೋಗ್ಯ ಆನಂದ ಜೀವನ ಪತ್ರಿಕೆ ಪ್ರಿಂಟಾಗಿ ಬಂದಿದೆ. ಅದನ್ನು ಇವತ್ತು ನಾವು ಎಲ್ಲರಿಗೆ ಪೋಸ್ಟ್ ಮಾಡಿದ್ದೀವಿ. ಅದರಲ್ಲಿ ಏನೇನಿದೆ ಅಂತ ತಿಳಿಸೋದಕ್ಕೆ ನಾನೀಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ, ಮುಖಪುಟದಲ್ಲಿ ನಾವು 15 ದಿನಗಳ ಹಿಂದೆ 3 ದಿನಗಳ ಆರೋಗ್ಯ ಶಿಬಿರವನ್ನು ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಕಾವೇರಿ ಸಾಯಿ ಧಾಮದಲ್ಲಿ ನಡೆಸಿಕೊಟ್ಟಿದ್ವಿ. ಅದರಲ್ಲಿ 10 ಸಾಧಕರು ಭಾಗವಹಿಸಿದ್ರು. ಅವರ ಫೋಟೋವನ್ನು ಏನು ನಾವು ಸಾಯಿ ಭಗವಾನರ ಎದುರಿಗೆ ನಿಂತುಕೊಂಡು ಚಿತ್ರ ತೆಗೆಸ್ಕೊಂಡಿದ್ವಿ, ಅದನ್ನು ಹಾಕಿದ್ವಿ. ದರ್ಶನ ಮಾಡಿಕೊಳ್ಳಿ. ಒಳಗಡೆಗೆ ನಾವು ತೆರೆದಂತೆಲ್ಲ ಏನಿದೆ ಅಂತ ನಿಮಗೆ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ. ತೆಗೆದ ಮೇಲೆ ಮೊದಲನೇದಾಗಿ ನಮಗೆ ಯೋಗ ಮತ್ತು ಆಹಾರ ಸಮ್ಮೇಳನ ನಮ್ಮದು ಜನವರಿ 18ನೇ ತಾರೀಕು ಸಹಕಾರ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇರುತ್ತೆ. ಅದಕ್ಕೆ ನಾನು ನಿಮಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ಈ ಪತ್ರಿಕೆಯಲ್ಲಿ ಹಾಕಿದ್ದೀನಿ, ನೋಡಿಕೊಂಡು ದಯಮಾಡಿ ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ. ನಂತರ ಮುತ್ತು ಚೆಲ್ಲಿವೆ ಇಲ್ಲೆಲ್ಲ ಆರಿಸಿಕೊಳ್ಳಿ, ಒಳಗಡೆ ಏನಿದೆ ಅನ್ನುವಂಥ ಹೂರಣವನ್ನು ಮುಂದಿನ ಪೇಜಲ್ಲಿ ಕೊಟ್ಟಿದ್ದೀವಿ. ನಂತರ ಈ ಬಾರಿ ಡಿಸೆಂಬರ್ 1ನೇ ತಾರೀಕು ಗೀತಾ ಜಯಂತಿ ಇರೋದರಿಂದ 1ನೇ ತಾರೀಕು ಅಂದರೆ ಈ ಡಿಸೆಂಬರ್ ತಿಂಗಳೇ ಆಗಿ ಹೋಗಿದೆ. ಸೊ ಅದರ ಬಗ್ಗೆ ಗೀತೆಯ ಮಹತ್ವದ ಬಗ್ಗೆ ನಿಮ್ಮೊಡನಿಂದು ಎನ್ನುವಂಥ ಅಂಕಣದಲ್ಲಿ ನಾನು ಬರೆದಿದ್ದೀನಿ. ನಂತರ 3 ದಿನದ ಕ್ಯಾಂಪೇನ್ ನಡೀತು. ಅದು ಹೇಗೆ ನಡೀತು, ಹೇಗೆಲ್ಲ ಸ್ಪಂದಿಸಿದರು, ಯಾವ ರೀತಿ ಆಹಾರ ಇತ್ತು, ಅಲ್ಲಿ ಏನು ನಾವು ತಿಳಿಸ್ಕೊಟ್ವಿ, ಯಾವ ರೀತಿ ಲಾಭವನ್ನು ನಮ್ಮ ಯೋಗ ಬಂಧುಗಳು ಪಡ್ಕೊಂಡ್ರು ಅನ್ನೋ ವಿಚಾರವಾಗಿ ಒಂದು ಲೇಖನವನ್ನು ಆಹಾ ಅದೆಷ್ಟು ಚಂದ ಆ 3 ದಿನಗಳು ಅನ್ನುವಂತಹ ಶೀರ್ಷಿಕೆಯೊಂದಿಗೆ ನಾನು ಬರೆದಿದ್ದೀನಿ. ತುಂಬ ಚೆನ್ನಾಗಿದೆ ಲೇಖನ. ಇದು ಒಂದು 6 ಪೇಜ್ ಇದೆ. ಸೊ ಅದನ್ನು ಕೂಡ ತಾವು ದಯವಿಟ್ಟು ಓದಿ ಮುಂದಿನ ಬಾರಿ ಅಂತಹ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ನಂತರ ರಾಮಫಲ ಅನ್ನುವಂಥದ್ದು ಒಂದು ಹಣ್ಣಿದೆ. ಅದೊಂಥರ ಮ್ಯಾಜಿಕ್ ಫ್ರೂಟ್ ಅಂತ ಹೇಳ್ಬೋದು. ಈಗೆಲ್ಲ ನಮಗೆ ಆ ಸೀಸನ್ ಇದೆ, ಜನರಿಗೆ ಸಿಗ್ತಾ ಇದೆ. ಅದನ್ನು ನೀವು ಎಂಜಾಯ್ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಪೇಜಲ್ಲಿ ಅಂಗ್ರೇಜಿಯಲ್ಲಿ ಬರೆದಿದ್ದೀನಿ. ಅದನ್ನು ನೋಡಿಕೊಂಡು ನೀವು ರಾಮಫಲವನ್ನು ಬೆಳಗ್ಗೆ ತಿನ್ನುವಂತಹ ಪ್ರಯತ್ನ ಮಾಡಿ. ನಂತರ ನೆಮ್ಮದಿ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅನ್ನುವಂಥ ವಿಚಾರವಾಗಿ ಸುಂದರವಾದ ಒಂದು ಪುಟದ ಲೇಖನ ಕೊಟ್ಟಿದ್ದೀವಿ. ಅದನ್ನು ನೋಡ್ಕೊಳ್ಳಿ. ಮತ್ತು ಈಗ ಚಳಿಗಾಲ ಇದೆ. ಡಿಸೆಂಬರ್ ಮತ್ತು ಜನವರಿಯಲ್ಲಿ ವಿಪರೀತ ಕಫದ ಬಾಧೆ ಕಾಡ್ತಾ ಇರುತ್ತೆ. ಕಫಕ್ಕೆ ಕಾರಣ ಸಕ್ಕರೆ ಮತ್ತು ಎಣ್ಣೆ ಪದಾರ್ಥ, ಮಸಾಲೆಗಳು ನಿಮಗೆ ಗೊತ್ತೇ ಇದೆ. ಅದನ್ನು ಬಿಡಿ ಅಂತ ನಾನು ಮುಂಚೆಯಿಂದ ಹೇಳ್ತಾ ಬಂದಿದ್ದೀನಿ. ಆದರೂ ಕೂಡ ಹಿಂದೆ ಏನು ತಪ್ಪುಗಳು ಮಾಡಿರ್ತೀರ, ಅದರಿಂದ ಈ ಕಫ ಕಾಡ್ತಾ ಇರುತ್ತೆ. ಅದಕ್ಕೆ ನಿವಾರಣೆಗೆ ನೀವು ನೇತಿ ಮಾಡಬೇಕು. ಅದನ್ನು ನಾವು 3 ಡೇಸ್ ಕ್ಯಾಂಪಲ್ಲಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ. ಸೊ ನಿಮಗೆ ಯಾರ್ಯಾರಿಗೆ ಬರುತ್ತೆ ಅವರು ಈಗ ನೇತಿಯನ್ನು ಮಾಡಿ ಕಫದ ಬಾಧೆ ನಿವಾರಣೆ ಆಗುತ್ತೆ. ಒಳ್ಳೆ ನಿದ್ರೆ ಬರುತ್ತೆ. ರಾತ್ರಿ ಅಸ್ತಮಾ ಅಟ್ಯಾಕ್ ಆಗೋದಿಲ್ಲ. ಬ್ರಾಂಕೈಟಿಸ್ ಸಮಸ್ಯೆ ಬರೋದಿಲ್ಲ. ಅನೇಕ ರೀತಿಯ ಉಸಿರಾಟ ತೊಂದರೆ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ ನೀವು ನೇತಿ ಮಾಡಿದಾಗ. ಅದರ ಬಗ್ಗೆ ಬರೆದಿದ್ದೀನಿ, ಓದ್ಕೊಂಡು ಅದನ್ನು ಅಭ್ಯಾಸ ಮಾಡಿ. ಮತ್ತು ನಮಗೆ ಮಾನವ ಶರೀರ ಅಂತ ಏನಿದೆ ಅದೊಂದು ದೇವರ ವರಪ್ರಸಾದ. ಸೊ ಅದ್ರ ಬಗ್ಗೆ 1.5 ಪೇಜ್ ಒಂದು ಲೇಖನ ಇದೆ. ಸೊ ದಯಮಾಡಿ ಅದು ಓದಿ, ತುಂಬ ಚೆನ್ನಾಗಿದೆ. ಅದನ್ನು ಓದಿ. ಮತ್ತು ನಮ್ಮ ಮಾಸಪತ್ರಿಕೆಗೆ ನೀವು ಚಂದಾದಾರರಾಗಿ ಮತ್ತು ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿರುವಂಥವರು ನೀವು ನಮಗೆ ವಿಶೇಷವಾಗಿ ಸಹಯೋಗ ಕೊಟ್ಟರೆ ನಮಗೆ ಈ ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ಪ್ರತಿ ತಿಂಗಳು ಮತ್ತು ಮುಂದಿನ ತಿಂಗಳು ನಮ್ಮ ಸಮ್ಮೇಳನ ಏನಿದೆ ಅದಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಿದೆ. ಅದಕ್ಕೆಲ್ಲ ಅಲ್ಲಿ ಅನ್ನದಾನ ಇರುತ್ತೆ, ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಮಧ್ಯದಲ್ಲಿ ತುಂಬ ಸುಂದರ ಆರೋಗ್ಯದ ಕಾರ್ಯಕ್ರಮಗಳು ಇರ್ತವೆ. ಸೊ ಅದಕ್ಕೆಲ್ಲ ನಾವು ನಿಮ್ಮ ಸಹಯೋಗವನ್ನು ಉಪಯೋಗ ಮಾಡಿಕೊಳ್ತೀವಿ. ಸೊ ನಿಮ್ಮ ಸಹಯೋಗ ಇರಲಿ ಅನ್ನೋ ವಿಚಾರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ನಂತರ ಅಧ್ಯಾತ್ಮ ಅನ್ನೋ ಒಂದು ಅಂಕಣದಲ್ಲಿ ಇವರಿಗೆ ಎಲ್ಲೆಲ್ಲೂ ಎಲ್ಲದರಲ್ಲೂ ಶ್ರೀಕೃಷ್ಣನೇ ಕಾಣಿಸ್ತಾನೆ.
ಅನ್ನುವಂತಹ ವಿಚಾರದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಭಕ್ತಿಯ ವಿಚಾರವಾಗಿ ನಾವು ಬರೆದಿದ್ದೀವಿ. ತುಂಬ ಚೆನ್ನಾಗಿದೆ ಲೇಖನ. ಇದನ್ನು ಕೂಡ ಓದಿ ನೀವು ಆನಂದವನ್ನು ಪಡೀರಿ. ಮತ್ತು ಇನ್ನೊಂದು ಗರ್ಭಚೀಲ, ದೇವರು ಕೊಟ್ಟ ವರ ಮಹಿಳೆಯರಿಗೆ. ಈ ಗರ್ಭಚೀಲ ಅನ್ನುವಂಥದ್ದು ಒಂದು ವಿಶೇಷವಾಗಿ ದೇವರು ಕೊಟ್ಟ ವರವೇ ಹೌದು ತಾಯಂದಿರಿಗೆ. ಸೊ ಆ ಒಂದು ವಿಚಾರವಾಗಿ ಒಂದು ಲೇಖನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವು ಓದಿಬಿಟ್ಟು ಅದಕ್ಕೆ ನೀವು ನನಗೆ ಅನಿಸಿಕೆಯನ್ನು ತಿಳಿಸಬೇಕು. ಮತ್ತು ಕೊನೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ ಒಂದು ಗಾಂಭೀರ್ಯ ಸಾಕು, ಈಗ ನಗೋಣ ಬನ್ನಿ ಅನ್ನುವಂತಹ ತುಂಬ ಸುಂದರವಾದ ಜೋಕ್ಸನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಕೊನೆಯಲ್ಲಿ ತಿಂಗಳ ವಿಶೇಷ ಮತ್ತು ಮುಂದಿನ ತಿಂಗಳು 3 ಮತ್ತು 4ನೇ ತಾರೀಕು ಯಕೃತರ ಪರಿಶುಭ್ರತಾ ಶಿಬಿರ ನಾವು ಮಾಡೋರಿದ್ದೀವಿ. ಸೊ ಇಲ್ಲೇ ಬೆಂಗಳೂರು ಮಹಾನಗರದಲ್ಲಿ, ಗಂಗಾನಗರದಲ್ಲಿ. ಸೊ ಅನೇಕರು ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ನೀವು ಕೂಡ ಆದಷ್ಟು ಬೇಗ ಕನ್ಫರ್ಮ್ ಮಾಡಿದರೆ ಅಂತಹ ಸುಂದರವಾದ ಶಿಬಿರದಲ್ಲಿ ಭಾಗವಹಿಸ್ಬೋದು. ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ, ನೋಡಿಕೊಳ್ಳಿ. ಮತ್ತು ಕೊನೆಯಲ್ಲಿ ಸೊ ಈ ರೀತಿ ಒಂದು ಚಿಕ್ಕ ಪುಸ್ತಕ, ಯೋಗ ಮುದ್ರೆಗಳ ಬಗ್ಗೆ ಚಿಕ್ಕ ಪುಸ್ತಕ ಇದೆ. ಅದನ್ನು ಕೂಡ ನೀವು ಒಂದು 10, 20, 30 ತರಿಸಿಕೊಂಡು ಸಂಕ್ರಾಂತಿಗೆ ಬಂದಂತಹ ಎಳ್ಳು ಬೆಲ್ಲ ಏನು ಬೀರ್ತೀರಿ, ಸೊ ಆ ಸಮಯದಲ್ಲಿ ನಿಮ್ಮ ಅತಿಥಿಗಳಿಗೆ ಅದನ್ನು ನೀವು ಉಡುಗೊರೆಯಾಗಿ ಕೊಡಬಹುದು. ಸೊ ಇಂತಹ ಒಂದು ಸುಂದರ ವಿಚಾರಗಳೊಂದಿಗೆ ನಿಮ್ಮ ಮನೆಗೆ ತಲುಪ್ತಾ ಇದೆ ಈ ಒಂದು ನಮ್ಮ ಮಾಸಪತ್ರಿಕೆ. ಸೊ ನಿಮಗೆಲ್ಲ ಮಂಗಳವಾಗಲಿ. ಓದಿ ಅಳವಡಿಸಿಕೊಳ್ಳಿ, ಆರೋಗ್ಯವಂತರಾಗಿ 100 ಕಾಲ ಬಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.